ನಮಸ್ಕಾರ. ಸುಮಾರು 2 ವರ್ಷಗಳ ಹಿಂದೆ ಕೂಷ್ಮಾಂಡ ರಸಾಯನವನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳಿದ್ದೆ. ಆದರೆ ಅದರಿಂದ ನನ್ನ ಪೇಷಂಟ್ಸಿಗೆ ಆಗ್ತಿರುವ ಪ್ರಯೋಜನವನ್ನು ನೋಡಿ ನನಗೆ ಮತ್ತೊಮ್ಮೆ ಹೇಳಬೇಕು ಅಂತ ಅನ್ನಿಸ್ತು. ಈ ವಿಡಿಯೋದಲ್ಲಿ ಸ್ವಲ್ಪ ಹೆಚ್ಚು ಡೀಪಾಗಿ ಅದರ ಪ್ರಯೋಜನಗಳೇನು, ಅದನ್ನು ಸರಿಯಾಗಿ ಹೇಗೆ ತಯಾರು ಮಾಡ್ಕೊಳ್ಬೇಕು, ಅದನ್ನು ಹೇಗೆ ಸೇವಿಸಬೇಕು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ತುಂಬ ಸುಲಭವಾಗಿ ಎಲ್ಲ ಕಡೆ ಸಿಗುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡುವಂಥದ್ದು. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ತುಂಬ ಅದ್ಭುತವಾದ ಪ್ರಯೋಜನವನ್ನು ಕೊಡುತ್ತೆ. ನಮಗೆಲ್ಲರಿಗೂ ತಿನ್ನಲಿಕ್ಕೆ ಚೆನ್ನಾಗಿರುವಂಥ ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಈ ಅದ್ಭುತ ರಸಾಯನವನ್ನು ತಯಾರು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಇವತ್ತು ಸರಿಯಾಗಿ ತಿಳ್ಕೊಳ್ಳೋಣ. ಭೈಷಜ್ಯ ರತ್ನಾವಳಿಯ ರಕ್ತಪಿತ್ತ ಅಧ್ಯಾಯದಲ್ಲಿ ಈ ಶ್ಲೋಕ ಬರುತ್ತೆ. ಅದರ ಕೊನೆಯಲ್ಲಿದೆ ನೋಡಿ, ಅಶ್ವಿಭ್ಯಾಂ ನಿರ್ಮಿತಂ ಶ್ರೇಷ್ಠಂ ಕೂಷ್ಮಾಂಡಕ ರಸಾಯನಂ ಅಂತ. ಅಂದರೆ ಅಶ್ವಿನಿ ದೇವತೆಗಳಿಂದ ತಯಾರಿಸಲ್ಪಟ್ಟಂಥ ಶ್ರೇಷ್ಠವಾದ ಈ ಕೂಷ್ಮಾಂಡ ರಸಾಯನದ ಇವೆಲ್ಲ ಪ್ರಯೋಜನಗಳು ಅಂತ. ಅದರ ಮೇಲೆ ಹೇಳಿರುವಂಥದ್ದೆಲ್ಲ ಅದರ ಪ್ರಯೋಜನಗಳು. ಸಂಕ್ಷಿಪ್ತವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ಮೊದಲನೇದಾಗಿ ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಲೋಯರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮ ಶ್ವಾಸಕೋಶಗಳಿಗೆ ತುಂಬ ಒಳ್ಳೆಯದು ಅಂತ. ಸೊ ಪದೇ ಪದೇ ಕೆಮ್ಮು, ದಮ್ಮು ಮುಂತಾದ ಸಮಸ್ಯೆಗಳು ಆಗ್ತಾ ಇದ್ದರೆ ಅಲ್ಲಿ ಕೂಷ್ಮಾಂಡ ರಸಾಯನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವಿಶೇಷವಾಗಿ ಈ ಟಿ ಬಿ, ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ಸ್ವಲ್ಪ ಟಿ ಬಿ ಜಾಸ್ತಿ ಆಗ್ತಿತ್ತು. ಈಗಲೂ ಕೂಡ ಇದು ಕಡಿಮೆ ಇಲ್ಲ, ತುಂಬ ಜನರಿಗೆ ಆಗ್ತಾ ಇದೆ. ಸೊ ಟಿ ಬಿ ಆಗಿ ಗುಣ ಆದವರಿಗೆ ಮತ್ತೆ ಶ್ವಾಸಕೋಶದ ಶಕ್ತಿಯನ್ನು ಹೆಚ್ಚು ಮಾಡುವಂಥ ಕೆಪಾಸಿಟಿ ಇದಕ್ಕಿದೆ ಅಂತ ಇದನ್ನು ಕೊಡಲಿಕ್ಕೆ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಇದು ತುಂಬ ಹೆಲ್ಪ್ಫುಲ್. ನಾನು ಕೆಲವು ಪೇಷಂಟ್ಸ್, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ನಿಮೋನಿಯಾ ಆಗಿ ICUಯಿಂದ ಡಿಸ್ಚಾರ್ಜ್ ಆದವರಿಗೆ ಬಹಳಷ್ಟು ಜನರಿಗೆ ತೊಂದರೆ ಇತ್ತು, ಇನ್ನೂ ಕೂಡ ಮೊದಲಿನ ತಾಕತ್ತು ಬಂದಿಲ್ಲ ಅಂತ. ಅಂಥವ್ರು ಎಲ್ಲರಿಗೂ ಕೊಟ್ಟಿದ್ದು ಕೂಷ್ಮಾಂಡ ರಸಾಯನವೇ ಪ್ರಧಾನವಾಗಿ. ಸೊ ಆ ಕೂಷ್ಮಾಂಡ ರಸಾಯನ ಅವರೆಲ್ಲರಿಗೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಹಾಗಾಗಿ ಶ್ವಾಸಕೋಶ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ವಿಶೇಷವಾಗಿ ರೆಸ್ಪಿರೇಟರಿ ಸಿಸ್ಟಮ್, ಅದರಲ್ಲಿಯೂ ಲೋಯರ್ ರೆಸ್ಪಿರೇಟರಿ ಸಿಸ್ಟಮ್ಗೆ ಇದು ತುಂಬ ಹೆಲ್ಪ್ಫುಲ್. ಎರಡನೇದಾಗಿ ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತೃಷ್ಣ ಜ್ವರ ನಿಪೀಡಿತ ಅಂತ ಅವ್ರು ಬರೆದಿದ್ದಾರೆ. ಅಂದರೆ ಪದೇ ಪದೇ ಜ್ವರ ಬರ್ತಾ ಇದ್ದರೆ ಮತ್ತು ತುಂಬ ವೀಕ್ನೆಸ್ಸಿಂದಾಗಿ ಪದೇ ಪದೇ ಬಾಯಾರಿಕೆ ಆಗೋದು, ಬಾಡಿ ಹೀಟ್ ಆಗೋದು, ಇಂಥ ಸಮಸ್ಯೆಗಳಾಗ್ತಾ ಇದ್ದರೆ ಅಲ್ಲಿ ಇದು ತುಂಬ ಹೆಲ್ಪ್ಫುಲ್ ಅಂತ. ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ, ಅದರಲ್ಲೂ ಇತ್ತೀಚೆಗೆ ತುಂಬ ಮಕ್ಕಳಲ್ಲಿ ಈ ಪದೇ ಪದೇ ಜ್ವರ ಬರೋದು, ಪದೇ ಪದೇ ನೆಗಡಿ ಆಗೋದು, ಪದೇ ಪದೇ ಕೆಮ್ಮು ಬರೋದು, ಇಂಥ ಸಮಸ್ಯೆಗಳಾಗ್ತವೆ. ಅಲ್ಲೆಲ್ಲ ಇದು ತುಂಬ ತುಂಬ ಹೆಲ್ಪ್ಫುಲ್. ಹಾಗಾಗಿ ನಾನು ಬಹಳಷ್ಟು ಮಕ್ಕಳಿಗೆ ಬೆಳಿಗ್ಗೆ ಕೂಷ್ಮಾಂಡ ರಸಾಯನ, ಸಂಜೆ ಚವನಪ್ರಾಶ ಕೊಡಿ ಅಂತ ಹೇಳ್ತೇನೆ. ಇನ್ನು ಮೂರನೇದಾಗಿ ವೃಷ್ಯಂ ಪುನರ್ನವಕರಂ ಬಲವರ್ಣ ಪ್ರಸಾದನಂ. ಪುನರ್ನವಕರಂ ಅಂದರೆ ಮತ್ತೆ ನಮ್ಮ ದೇಹವನ್ನು ಹೊಸತು ಮಾಡುತ್ತೆ ಅಂತ. ಅಂದರೆ ಮತ್ತೆ ಹೊಸ ಚೈತನ್ಯವನ್ನು ಕೊಡುತ್ತೆ ಅಂತ. ಈ ಸಿಂಪಲ್ ಆಗಿ ಮಾಡರ್ನ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಯಾವ ಥರ ಕೆಲಸ ಮಾಡ್ತಾವೋ ಹಾಗೆ ಇದು ಕೆಲಸ ಮಾಡುತ್ತೆ ಅಂತ. ದೇಹದ ಮೇಲೆ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ವೃಷ್ಯಂ ಅಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಬಲವರ್ಣ ಪ್ರಸಾದನಂ ಅಂತ ಹೇಳ್ತಾರೆ. ಅಂದರೆ ದೇಹದ ಬಲ ಮತ್ತು ಬಣ್ಣವನ್ನು ಇಂಪ್ರೂವ್ ಮಾಡುತ್ತೆ ಅಂತ. ಬಣ್ಣ ಇಂಪ್ರೂವ್ ಮಾಡುತ್ತೆ ಅಂತಂದರೆ ಅರ್ಥ, ನಿಮಗೆ ನೋಡಿದಾಗ ಇವನು ಹೆಲ್ದಿ ಅಂತ ಫೀಲ್ ಆಗೋ ಥರ ಮಾಡುತ್ತೆ ಅಂತ. ಅಂದರೆ ಒಳಗಡೆಯಿಂದ ದೇಹದ ಶಕ್ತಿಯನ್ನು ಅಥವಾ ದೇಹದ ಆರೋಗ್ಯವನ್ನು ಇಂಪ್ರೂವ್ ಮಾಡುತ್ತೆ ಅಂತ. ಒಟ್ಟಿನಲ್ಲಿ ಚಿಕ್ಕ ಮಕ್ಕಳಿರಲಿ ಅಥವಾ ದೊಡ್ಡವರಿರಲಿ, ದೇಹದ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್. ಅಂದರೆ ಅದರ ಅರ್ಥ ಕೇವಲ ರೋಗವನ್ನು ಕಡಿಮೆ ಮಾಡಲಿಕ್ಕೆ ಒಂದೇ ಅಲ್ಲ, ರೋಗ ಇಲ್ಲದೇ ಇರುವಂಥವರಿಗೆ ಅವರ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ ಅಂತ. ಉರಸಂಧಾನಕರಂ ಬ್ರಹ್ಮಣಂ ಸ್ವರವರ್ಧನಂ. ಉರಸಂಧಾನಕರಂ ಅಂದರೆ ಹಿಂದೆಲ್ಲ ಯುದ್ಧಗಳ ಕಾರಣದಿಂದನೋ ಅಥವಾ ಮರದ ಮೇಲಿಂದ ಕೆಳಗಡೆ ಬಿದ್ದು ಅಥವಾ ತುಂಬ ವೀಕ್ ಆಗಿರುವ ಕಾರಣದಿಂದನೋ ಈ ಎದೆಗೂಡಿಗೆ ಪೆಟ್ಟು ಬಿದ್ದಿದ್ರೆ ಮೂಳೆ ಮುರಿತಿತ್ತು ಅಥವಾ ಎದೆಗೂಡು ಜಖಮಾಗಿದೆ ಅಂಥ ಸಂದರ್ಭದಲ್ಲಿ ಮತ್ತೆ ಅದರ ಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಅಂತ. ಬ್ರಹ್ಮಣಂ ಸ್ವರವರ್ಧನಂ ಅಂದರೆ ಧಾತುಗಳ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ರಸ, ರಕ್ತ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಧಾತುಗಳ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ. ಸ್ವರವರ್ಧನಂ, ದೇಹದ ಆರೋಗ್ಯ ಚೆನ್ನಾಗಿಲ್ಲ ಅಂತಾದರೆ ನಮ್ಮ ಸ್ವರ ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ತುಂಬ ಕ್ಷೀಣನಾಗಿರುವಂಥ ವ್ಯಕ್ತಿಯ ಸ್ವರಕ್ಕೆ ಶಕ್ತಿ ಇರೋದಿಲ್ಲ. ಅವನು ಚೆನ್ನಾಗಿ ಭಾಷಣ ಮಾಡಲಿಕ್ಕೆ ಅಥವಾ ಚೆನ್ನಾಗಿ ಹಾಡು ಹಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್. ಇನ್ನು ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕೂಷ್ಮಾಂಡ ಇದೆಯಲ್ಲ, ಇದು ಪಿತ್ತವನ್ನು ಶಮನ ಮಾಡಿ ಮೇಧ್ಯ, ಅಂದರೆ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ಅತಿಯಾಗಿ ಇರಿಟೇಷನ್ ಆಗುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಒಂಥರ ತಾಳ್ಮೆಯನ್ನು ಕಳ್ಕೊಳ್ತಾರೆ, ಅಂಥವರಿಗೆ ಕೂಷ್ಮಾಂಡ ತುಂಬ ಹೆಲ್ಪ್ಫುಲ್. ಯಾಕೆಂದರೆ ಇದು ಪಿತ್ತದೋಷವನ್ನು ಕಂಟ್ರೋಲ್ ಮಾಡುತ್ತೆ. ಈ ಉಷ್ಣ ಆದಾಗ ನನಗೆ ನಿದ್ದೆ ಬರಲ್ಲ, ಉಷ್ಣ ಆದಾಗ ನನಗೆ ತಲೆನೋವು ಬರುತ್ತೆ, ಮನಸ್ಸಿಗೆ ಹಿಂಸೆ ಆಗುತ್ತೆ, ಆ್ಯಸಿಡಿಟಿ ಥರ ಆಗುತ್ತೆ, ಉರಿ ಆಗುತ್ತೆ, ಉರಿ ಮೂತ್ರ ಆಗುತ್ತೆ, ಈ ಥರ ಹೇಳುವಂಥವರಿಗೆ ಇದು ತುಂಬ ತುಂಬ ಹೆಲ್ಪ್ಫುಲ್. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಲೇಬೇಕು.
ಇನ್ನು ಒಂದು ವಿಷಯ ಶಾರ್ಟಾಗಿ ಹೇಳಬೇಕು ಅಂದರೆ, ಕೆಲವು ಇನ್ನೇನು ಮಾಡಲಿಕ್ಕಾಗಲ್ಲ, ನೀವು ಜೀವನ ಪರ್ಯಂತ ಸ್ಟಿರಾಯ್ಡ್ ತಗೊಂಡಿರಬೇಕು ಅಂತ ಹೇಳುವಂಥ ಕೇಸಸ್ ಇರ್ತವೆ. ಅಂದರೆ ಬೈ ಬರ್ತ್ ಇರುವಂಥದ್ದು ಅಥವಾ ಕೆಲವು ಆಟೋ ಇಮ್ಯೂನ್ ಕಂಡೀಷನ್ಸ್, ಅಂತಹ ರೇರ್ ಕಂಡೀಷನ್ಸಲ್ಲಿ ಕೂಡ, ಅಂದರೆ ಅಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಗೂ ಕೂಡ ಕೂಷ್ಮಾಂಡ ರಸಾಯನ ಹೆಲ್ಪ್ ಆಗುತ್ತೆ. ನಾನು ಸ್ವತಃ ಸುಮಾರು ಪೇಷಂಟ್ಸಲ್ಲಿ ತುಂಬ ಒಳ್ಳೆಯ ರಿಸಲ್ಟನ್ನು ಕೂಷ್ಮಾಂಡ ರಸಾಯನದಿಂದ ನೋಡಿದ್ದೇನೆ. ಒಟ್ಟಿನಲ್ಲಿ ವಾತ, ಪಿತ್ತ, ಕಫ ಮೂರೂ ದೋಷಗಳಿಗೂ ಅನುಕೂಲವಾಗಿರುವಂಥ, ವಿಶೇಷವಾಗಿ ಪಿತ್ತಶಾಮಕವಾಗಿರುವಂಥ ಈ ಕೂಷ್ಮಾಂಡ ನಮ್ಮೆಲ್ಲರಿಗೂ ತುಂಬ ಹೆಲ್ಪ್ಫುಲ್. ನಾವು ಅದನ್ನು ಹಾಗಾಗಿ ಸೇವನೆ ಮಾಡಬೇಕು, ನಿತ್ಯ ಸೇವನೆ ಮಾಡಬೇಕು. ಅದನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ನೋಡೋಣ. ನೀವು ಫಸ್ಟ್ ಟೈಮ್ ಮಾಡುವಾಗ ಚಿಕ್ಕ ಬೂದುಗುಂಬಳಕಾಯಿ ತಂದ್ಕೊಳ್ಳಿ. ನಾನು ಪ್ರಮಾಣ ಯಾವ ಥರ ಅಂತ ಆಮೇಲೆ ಕೊನೆಯಲ್ಲಿ ಹೇಳ್ತೇನೆ. ಆ ಪ್ರಕಾರ ನೀವು ಅಳತೆ ಮಾಡಿಕೊಂಡು ತಯಾರು ಮಾಡ್ಕೊಳ್ಬಹುದು. ಒಂದು ಸಾರಿ ನಿಮಗೆ ಸಕ್ಸಸ್ ಸಿಕ್ತು ಅಂತಾದರೆ ಆಮೇಲೆ ಮುಂದೆಲ್ಲ ನೀವು ತುಂಬ ಈಸಿಯಾಗಿ ಅದನ್ನು ತಯಾರು ಮಾಡ್ಕೊಳ್ತೀರಿ. ಮೊದಲನೇದಾಗಿ ಬೂದುಗುಂಬಳಕಾಯಿ ತಂದು ಅದರ ಸಿಪ್ಪೆ ಮತ್ತು ಬೀಜಗಳನ್ನು ತೆಗೆದುಕೊಳ್ಳಿ. ಉಳಿದ ಪಲ್ಪನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಟ್ಕೊಳ್ಳಿ, ಹೋಳುಗಳು ಅಂತ ಹೇಳ್ತೀವಲ್ಲ ಆ ಥರ ಮಾಡಿಕೊಂಡು ಅದನ್ನು ಕುಕ್ಕರಲ್ಲಿ ನೀವು ಹೇಗೆ ಅನ್ನ ಅಥವಾ ಇಡ್ಲಿ ಬೇಯಿಸ್ತೀರೋ ಆ ಥರ ಅದನ್ನು ಬೇಯಿಸಬೇಕು. ಬೇಯಿಸುವಾಗ ನೀರು ಹಾಕೋದು ಬೇಡ, ಯಾಕೆಂದರೆ ಆಲ್ರೆಡಿ ಇದಕ್ಕೆ ತುಂಬ ನೀರಿರುತ್ತೆ. ಅದು ಬೆಂದ ನಂತರ ಅದನ್ನು ತಗೊಂಡು ಸುಮಾರು ನೀರು ಸಪ್ರೇಟ್ ಆಗಿರುತ್ತೆ, ಆ ನೀರನ್ನು ಸೋಸಿ ಒಂದು ಕಡೆ ಇಟ್ಕೋಬೇಕು. ಉಳಿದ ಪಲ್ಪ್ ಬೆಂದಿರೋದಿರುತ್ತಲ್ಲ ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೇಕು. ಆಗಲೂ ನೀರು ಹಾಕೋದು ಬೇಕಾಗಲ್ಲ. ಮಿಕ್ಸಿಯಲ್ಲಿ ರುಬ್ಬಿದ ನಂತರ ಒಂದು ಹೊಸ ಬಟ್ಟೆಯಲ್ಲಿ ಅದನ್ನು ಹಾಕಿ ಹಿಂಡ್ಕೊಳ್ಬೇಕು, ಯಾಕೆಂದರೆ ನೀರೆಲ್ಲ ಮತ್ತು ಸಪ್ರೇಟ್ ಮಾಡ್ಕೊಳ್ಬೇಕು. ಬರೀ ಪೇಸ್ಟ್ ನಮಗೆ, ಅಂದರೆ ನೀರಿಲ್ಲೇ ಇರುವಂಥ ಸುಮಾರು ಮಟ್ಟಿಗೆ ಒಣಗಿರುವಂಥ ಪೇಸ್ಟ್ ನಮಗೆ ಸಿಗುತ್ತೆ. ಸೊ ಆ ಪೇಸ್ಟನ್ನು ನಿಮಗೆ ತೂಕ ಮಾಡ್ಕೊಳ್ಬೇಕು. ಒಂದು ದೊಡ್ಡ ಬೌಲ್ ಅಂತ ಇಟ್ಕೊಳ್ಳಿ, ಅಷ್ಟಾಯಿತು ಅಂತ ಇಟ್ಕೊಳ್ಳುವ. ನಾನು ತೂಕದ ವಿಚಾರದಲ್ಲಿ ಹೇಳ್ತೇನೆ. ನೀವು ಸುಮಾರು ನಿಮ್ಮ ಮನೆಯಲ್ಲಿ ತೂಕ ಮಾಡುವಂಥ ಮಷಿನ್ ಇಲ್ಲ ಅಂತಾದರೆ ಒಂದು ಇಷ್ಟೇ ಪ್ರಮಾಣ ಅಂತ ನೀವು ಮನಸ್ಸಿನಲ್ಲಿ ಈ ಪಾತ್ರೆಗಳ ಅಳತೆಯಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಓಕೆ, ಸೊ ಆ ಪೇಸ್ಟ್ಗೆ ನೀವು ಪೇಸ್ಟ್ 1 kg ಬಂತು ಅಂತಾದರೆ ಉಳಿದದ್ದೆಲ್ಲ ಎಷ್ಟೆಷ್ಟು ಹಾಕಬೇಕು ಅದನ್ನು ನಾನು ಹೇಳ್ತೇನೆ. ಸೊ 1 kg ನಿಮಗೆ ಪೇಸ್ಟ್ ಸಿಕ್ತು ಅಂದರೆ ಅದಕ್ಕೆ 160 ಗ್ರಾಮ್, ಸುಮಾರು ಒಂದು 200 ಗ್ರಾಮ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಓಕೆ, 160 to 200 ಗ್ರಾಮ್ಸ್ ತುಪ್ಪ ಹಾಕಿ. ಅಂದರೆ ನಿಮಗೆ ಒಂದು ಏನು ಬೌಲ್ ಸಿಕ್ಕಿರುತ್ತಲ್ಲ ಅದರ 5ನೇ 1 ಭಾಗ ಅಷ್ಟು ತುಪ್ಪವನ್ನು ಹಾಕಿ ಆ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸುಮಾರು ಬಂಗಾರದ ಬಣ್ಣ ಬರುವವರೆಗೆ ನೀವು ಕೂತ್ಕೊಂಡು ಫ್ರೈ ಮಾಡ್ತಾ ಇರಬೇಕು. ಸುಮ್ಮನೆ ತುಪ್ಪ ಹಾಕಿ ಬಿಟ್ಟು ಹೋದರೆ ಅಡಿಗೆ ತಳಕ್ಕೆ ಅದು ಸೀದು ಹೋಗ್ಬಿಟ್ಟಿರುತ್ತೆ. ಸೊ ಚೆನ್ನಾಗಿ ಫ್ರೈ ಆದ ನಂತರ ಅದನ್ನು ಪಕ್ಕದಲ್ಲಿಡಬೇಕು. ಆಮೇಲೆ ನಾನು ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹೇಳ್ತೇನೆ, ಅವುಗಳನ್ನೆಲ್ಲ ನೀವು ತೆಗೆದಿಟ್ಕೊಳ್ಬೇಕು. ಜೀರಿಗೆ, ಶುಂಠಿ, ಹಿಪ್ಪಲಿ, ಈ 3 ಐಟಮ್ಸನ್ನು 20-25 ಗ್ರಾಮ್, ಪ್ರತಿಯೊಂದನ್ನು 25 ಗ್ರಾಮ್ ತೆಗೆದುಕೊಳ್ಬೇಕು. ಅಲ್ಲಿ ಪೇಸ್ಟ್ 1 kg ಬಂದಿದ್ರಿ. ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದರೆ ಒಂದು ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಅಂತ ಇಟ್ಕೊಳ್ಳಿ. ಈಗ ಕೆಲವೊಬ್ಬರಿಗೆ ಅನಿಸ್ಬೋದು ನಂಗೆ ಶುಂಠಿ ಹಾಕಿದರೆ ಉಷ್ಣ ಆಗಿಬಿಡುತ್ತೆ ಅಂತ. ಯೂಶ್ವಲಿ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಹಾಕಿದ್ರೆ ಉಷ್ಣ ಆಗಲ್ಲ. ಮತ್ತು ಈ ಏನು ಬೂದುಗುಂಬಳಕಾಯಿ ಇದೆಯಲ್ಲ, ಈ ಬೂದುಗುಂಬಳಕಾಯಿಯ ನಮ್ಮ ಹೊಟ್ಟೆಗೆ ಹೋಗಿದ್ದು ತುಂಬ ಚೆನ್ನಾಗಿ ಬಾಡಿ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಈ ಶುಂಠಿ, ಹಿಪ್ಪಲಿ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತವೆ. ಯಾಕೆಂದರೆ ಇವಕ್ಕೆ ಕ್ಯಾಟಲಿಸ್ಟ್ ಪ್ರಾಪರ್ಟಿ ಇದೆ. ಅಂದರೆ ನಮ್ಮ ಬಾಡಿಗೆ, ಒಂದು ಹೊಟ್ಟೆಗೆ ಹೋದಂಥ ಈ ಯಾವುದೇ ಮೆಡಿಸಿನ್ ಇದ್ದರೂ ಆ ಮೆಡಿಸಿನಿನ ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಿ ಆಗೋ ಥರ, ಮತ್ತು ಆ ಮೆಡಿಸಿನಿನ ಏನು ಪವರ್ ಇದೆಯಲ್ಲ ಅದು ಇನ್ನೂ ಹೆಚ್ಚಾಗೋ ಥರ ಇದು ಅನುಕೂಲ ಮಾಡಿಕೊಡುತ್ತೆ. ಸೊ ಇವು 3ಅನ್ನು 20-25 ಗ್ರಾಮ್ ತೊಗೊಳ್ಳಿ. ಜೊತೆಗೆ ಏಲಕ್ಕಿ, ದಾಲ್ಚಿನ್ನಿ ಎಲೆ, ದಾಲ್ಚಿನ್ನಿ ಚಕ್ಕೆ, ಆಮೇಲೆ ಧನಿಯಾ, ಇವುಗಳನ್ನು ಒಂದು 6 ಗ್ರಾಮ್ ತೊಗೊಳ್ಳಿ. ಎಷ್ಟು? ಅಲ್ಲಿ 1 kg ಪೇಸ್ಟ್ ಬಂದಿದ್ದರೆ. ಸೊ ಇಷ್ಟುಗಳನ್ನು ಇವನು ತಗೊಂಡು ಸ್ವಲ್ಪ ಬೇಕಾದರೆ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದು ಒಣಗಬೇಕು ಅನ್ನೋ ಕಾರಣಕ್ಕೆ, ಅಥವಾ ಬಿಸಿಲಲ್ಲಿ ಇಟ್ಟು ಚೆನ್ನಾಗಿ ಒಣಗಿದರೆ ತುಂಬ ಅನುಕೂಲ ಆಗುತ್ತೆ. ಸೊ ಅದನ್ನು ತಂದು ಮಿಕ್ಸಿಯಲ್ಲಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಆ ಪೌಡ್ರನ್ನು ಕೂಡ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ನಾವು ಈ ಪಕ್ಕಕ್ಕಿಟ್ಟಿದ್ದು ಒಂದು ತುಪ್ಪದಲ್ಲಿ ಹುರಿದಂಥ ಪೇಸ್ಟ್ ಮತ್ತು ಈ ಪುಡಿಗಳು ಮಿಶ್ರಣ. ಓಕೆ, ಅದನ್ನು ಪಕ್ಕಕ್ಕಿಟ್ಟಾದ ನಂತರ ಇಲ್ಲಿ ನಮಗೆ ಏನು ಸೋಸ್ಕೊಂಡಿರುವಂತಹ ನೀರಿದೆಯಲ್ಲ, ಒಂದು ಬೇಯಿಸಿದಾಗ ಸಿಕ್ಕಂಥ ನೀರು, ಆಮೇಲೆ ಪೇಸ್ಟನ್ನು ರುಬ್ಬಿ ಹಿಂಡಿದಾಗ ಸಿಕ್ಕಂಥ ನೀರು, ಈ ನೀರಿಗೆ 1-2 kg ಆಗುವಷ್ಟು ಬೆಲ್ಲ. ನಾನು ಜೋನಿ ಬೆಲ್ಲ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತೇನೆ. ಈಗ ನಾವು ತಯಾರು ಮಾಡುವಾಗ ಜೋನಿ ಬೆಲ್ಲವನ್ನೇ ಹಾಕ್ತೇವೆ. ಯಾಕೆ ಅಂದರೆ ನೀವು ಈ ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿದರೂ ಕೂಡ ಜೋನಿ ಬೆಲ್ಲದಷ್ಟು ಪ್ಯೂರಿಟಿ ಇರೋದು ಕಡಿಮೆ. ಯಾಕೆಂದರೆ ಅದು ಗಟ್ಟಿ ಆಗಲಿಕ್ಕೆ ಸಮ್ಟೈಮ್ಸ್ ಕೆಮಿಕಲ್ಸ್ ಹಾಕೋ ಚಾನ್ಸಸ್ ಇರುತ್ತೆ. ಓಕೆ, ಎನಿವೆ ಸುಮಾರು 1-2 kg 1 kg ಹಾಕಿದರೆ ಸಾಕಾಗತ್ತೆ. ಆದರೆ ಕೂಷ್ಮಾಂಡ ರಸಾಯನ ಬೇಗ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ. ಹಾಗಾಗಿ ಅಟ್ಲೀಸ್ಟ್ 1.5 kg 2 kg ಬೆಲ್ಲವನ್ನು ಹಾಕಿದರೆ ತುಂಬ ಒಳ್ಳೆಯದು. ಸೊ ಇಷ್ಟು ಬೆಲ್ಲವನ್ನು ಹಾಕಿ ಪಾಕ ಬರುವವರೆಗೆ ಕಾಯಿಸಬೇಕು. ಚೆನ್ನಾಗಿ ಪಾಕ ಬಂದ ನಂತರ ಅದಕ್ಕೆ ಹುರಿದಿಟ್ಟಂಥ ಪೇಸ್ಟ್, ಆಮೇಲೆ ಪೌಡರ್, ಇವೆಲ್ಲನ ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಬೆಂಕಿಯಿಂದ ಕೆಳಗಡೆ ಇಡಬೇಕು. ಅದು ತಣ್ಣಗಾದ ನಂತರ ನೀವು ಎಷ್ಟು ತುಪ್ಪ ಹಾಕಿದ್ರೋ ಅದರ ಅರ್ಧದಷ್ಟು ಜೇನುತುಪ್ಪವನ್ನು ಹಾಕಬೇಕು. ಒಂದು 80-100 ಗ್ರಾಮ್ ಆಗುವಷ್ಟು ಜೇನುತುಪ್ಪ ಹಾಕಿದರೆ ಒಳ್ಳೆಯದು, ಶುದ್ಧ ಜೇನುತುಪ್ಪ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಈ ಏನು ಲೇಹ್ಯ ಸಿಕ್ಕಿದೆಯಲ್ಲ ಅದನ್ನು ಒಂದು ಅಗಲ
ಬಾಯಿ ಇರುವಂಥ ಡಬ್ಬದಲ್ಲಿ ಹಾಕಿ ಏರ್ ಟೈಟ್ ಮಾಡಿ ಸೀಲ್ ಮಾಡಿ ಇಡಬೇಕು. ಈ ಥರ ಮಾಡೋದ್ರಿಂದ ಅದು ಚೆನ್ನಾಗಿರುತ್ತೆ. ಆದರೆ ಕೂಷ್ಮಾಂಡ ರಸಾಯನ ತುಂಬ ಸುಲಭವಾಗಿ ಹಾಳಾಗುತ್ತೆ. ಹಾಗಾಗಿ ಅದನ್ನು ಫ್ರೈ ಮಾಡುವಾಗ ಆಮೇಲೆ ಪಾಕ ತರಿಸುವಾಗ ಚೆನ್ನಾಗಿ ಪಾಕ ಬರೋ ಥರ ನೋಡ್ಕೊಳ್ಬೇಕು. ನಿಮಗೆ ಈಸಿ ಆಗಲಿ ಅಂತ ನಾನು ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಲಿಸ್ಟ್ ತೋರಿಸ್ತಾ ಇದ್ದೇನೆ. ಬೇಕಿದ್ರೆ ಸ್ಕ್ರೀನ್ಶಾಟ್ ತಗೊಳ್ಕೊಳ್ಳಿ. ಇನ್ನು ಇದನ್ನು ಹೇಗೆ ಸೇವಿಸಬೇಕು, ಯಾವಾಗ ಸೇವಿಸಬೇಕು, ಯಾರು ಸೇವಿಸಬಾರ್ದು, ಯಾವಾಗ ಸೇವಿಸಬಾರ್ದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೆಳಿಗ್ಗೆ ಖಾಲಿ ಹೊಟ್ಟೆ ಸಾಯನ ಕಾಲ ಅಂದರೆ ಒಂದು 6:30-7 ಗಂಟೆ ಒಳಗೆ ಸಮಯ, ಆ ಟೈಮಲ್ಲಿ ಸಂಜೆನೂ ಕೂಡ 6:30-7 ಗಂಟೆ ಆ ಸಮಯದಲ್ಲಿ ಸೇವನೆ ಮಾಡಬಹುದು. ಆ ಟೈಮಲ್ಲಿ ಆಗಲ್ಲ ಅಂದರೆ ಹೊಟ್ಟೆ ಖಾಲಿ ಇರುವಾಗ ಯಾವಾಗ ಬೇಕಾದರೂ ತೆಗೆದುಕೊಳ್ಬಹುದು. ನಿಮ್ಮ ಅಗ್ನಿಯನ್ನು ನೋಡ್ಕೊಂಡು ತಗೊಳ್ಳಿ ಅಂತ ಶ್ಲೋಕದಲ್ಲಿಯೇ ಹೇಳ್ತಾರೆ. ಹಾಗಾಗಿ ನಮ್ಮ ಡೈಜೆಷನ್ ಪವರ್ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಆ್ಯಕ್ಚುಲಿ ಈ ಥರ ರಸಾಯನಗಳನ್ನು ತೆಗೆದುಕೊಳ್ಳುವಾಗ ಇರುವ ನಿಯಮ ಏನಂದರೆ, ನಾವು ಇದನ್ನು ಸೇವನೆ ಮಾಡಿದೆವು ಅಂತ ನಮ್ಮ ಊಟದ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಬಾರ್ದು ಅಂತ. ಅಂದರೆ ನೀವು ಇದನ್ನು ಎಷ್ಟು ಬೇಕಾದರೂ ತಿನ್ನಿ, ಆದರೆ ನನಗಿದನ್ನು ತಿಂದಲ್ಲ, ಹಾಗಾಗಿ ಇವತ್ತು 2 ರೊಟ್ಟಿ ಬೇಡ, 1 ರೊಟ್ಟಿ ತಿಂತೇನೆ, ಹೀಗಾಗಬಾರ್ದು ಅಂತ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬೆಳಿಗ್ಗೆ ದೊಡ್ಡ ಚಮಚಲ್ಲಿ 1 ಚಮಚ, ಸಂಜೆ 1 ಚಮಚ, ಹೀಗೆ ದೊಡ್ಡವರು ಸೇವನೆ ಮಾಡ್ಬೋದು. ಚಿಕ್ಕವರು ಚಿಕ್ಕ ಚಿಕ್ಕ ಚಮಚದಲ್ಲಿ ಬೆಳಿಗ್ಗೆ 1 ಚಮಚ, ರಾತ್ರಿ 1 ಚಮಚ ತೆಗೆದುಕೊಳ್ಬಹುದು. ಆದರೆ ನಿಮಗೆ ಅಜೀರ್ಣ ಇರುವಾಗ, ವಾಂತಿ, ಭೇದಿ, ಜ್ವರ ಇಂಥ ಸಮಸ್ಯೆಗಳಿರುವಾಗ ತೆಗೆದುಕೊಳ್ಬಾರ್ದು. ಆದರೆ ಪದೇ ಪದೇ ವಾಂತಿ, ಭೇದಿ, ಜ್ವರ, ಅಜೀರ್ಣ ಆಗುತ್ತೆ ಅನ್ನುವಂಥವರಿಗೆ ಹೆಲ್ಪ್ಫುಲ್. ಬಟ್ ಅದು ಹಂಗಾದಾಗ ರೋಗ ಆ್ಯಕ್ಟಿವ್ ಇರುವಾಗ ಮಾತ್ರ ಇದನ್ನು ಸೇವನೆ ಮಾಡಬಾರ್ದು ಅಂತ. ಮತ್ತು ನಾನು ಅಸ್ತಮಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದ್ನಲ್ಲ, ಅದರ ಅರ್ಥ ಅಸ್ತಮ ಇರುವಾಗ ಇದು ಹೆಲ್ಪ್ ಆಗುತ್ತೆ ಅಂತಲ್ಲ, ಆದರೆ ಅಸ್ತಮ ಪೇಷಂಟ್ಸಿಗೆ ಹೆಲ್ಪ್ ಆಗುತ್ತೆ. ಅಂದರೆ ಮತ್ತೆ ಅಸ್ತಮ ಅಟ್ಯಾಕ್ ಆಗದಿರೋ ಥರ ನಿಧಾನವಾಗಿ ನೀವು ಮೆಡಿಸಿನ್ಸನ್ನು ಬಿಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಇನ್ನು ತುಂಬ ಬೊಜ್ಜಿರುವವರು, ಡಯಾಬಿಟಿಸ್ ಇರುವವರು ಇದನ್ನು ಸೇವನೆ ಮಾಡುವಾಗ ನಿಮ್ಮ ಡಾಕ್ಟ್ರನ್ನ ನೀವು ಒಂದ್ಸಲ ಕೇಳ್ಕೊಳ್ಬೇಕು. ಸೊ ನೀವು ನಿಮ್ಮ ಮನೆಯಲ್ಲಿ ಕೂಷ್ಮಾಂಡ ರಸಾಯನ ತಯಾರು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಒಂದು 2-3 ತಿಂಗಳ ಬಿಟ್ಟು ಪ್ರಯೋಜನ ಏನಾಯಿತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.